ಬಲ್ಲಿ ಮತ್ತು ಸಮತಾ ಸೈನಿಕ ದಳ ಈ ಎರಡೂ ಸಂಘಟನೆಗಳ ರಾಜ್ಯಾಧ್ಯಕ್ಷರಾದಂಥ RP ಸತೀಶ್ ಅವರ ನೇತೃತ್ವದಲ್ಲಿ ಹೊಳೆನರಸೀಪುರದ ಎಲ್ಲ ಅಂಬೇಡ್ಕರ್ವಾದಿ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಚಿಂತನೆಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮುಖಂಡರ ಸಮಕ್ಷಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಚೇರಿಯನ್ನು ಉದ್ಘಾಟನೆ ಮಾಡೋದು, ನಂತರ ಇದೇ ಹೊಳೆನರಸೀಪುರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಸಂಘಟನೆಯ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಇಲ್ಲಿನ ಇದೇ ಊರಿನ ಚಿತ್ರರಂಗದ ಮುಖಂಡರು, ಚಿತ್ರರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ವಿರೂಪಾಕ್ಷ ಅವರು ಕುಟುಂಬ ಮತ್ತು ಅವರ ಎಲ್ಲ ಬಂಧು ಬಳಗ ಸೇರಿ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು, ಅವರ ನಡೆ, ಅವರ ನುಡಿ ಎಲ್ಲವೂ ಕೂಡ ಹೊಳೆನರಸೀಪುರದಲ್ಲಿ ಹೊಸ ರೀತಿಯ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಈ ಸಮಾವೇಶ ಸಜ್ಜಾಗಿದೆ. ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಕೆಲವು ನಿರ್ಣಯಗಳನ್ನು, ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದು, ಹೊಸ ಕಾರ್ಯಕರ್ತರನ್ನು ಸೇರ್ಪಡೆ ಮಾಡ್ಕೊಳ್ಳೋದು, ಹಾಗೆಯೇ ಕಾರ್ಯಾಲಯ ಆರಂಭ ಆಗುತ್ತೆ. ಇದಾದ ನಂತರ ಇಡೀ ಹೊಳೆನರಸೀಪುರ ತಾಲೂಕಲ್ಲಿ ಇರ್ತಕ್ಕಂಥ ಯಾವುದೇ ಜನಾಂಗಕ್ಕೆ ಏನೇ ತೊಂದರೆ ಆದರೂ ಕೂಡ ಸಾರ್ವಜನಿಕವಾಗಿ ಅಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವೇದಿಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ಹೊಳೆನರಸೀಪುರದಲ್ಲಿ ಇವತ್ತು ಆರಂಭ ಆಗ್ತದೆ. ಸಾರ್ವಜನಿಕ ಬಂಧುಗಳು, ಸರ್ಕಾರಿ ಅಧಿಕಾರಿಗಳು ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳೋಕ್ಕೆ ಎಲ್ಲರೂ ಕೂಡ ಈ ನಮ್ಮ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ಯಾರ ಕುರಿಗಳ ರೀತಿಯಲ್ಲಿ ಬರದೆ ಇಲ್ಲಿ ಬಂದಿದ್ದೀರೋ ನೀವೆಲ್ಲ ಹುಲಿಗಳನ್ನ ಬಲಿ ಕೊಡಕ್ಕಾಗಲ್ಲ. ಬಲಿ ಕೊಡಕ್ ಬಂದವ್ರ ಮೇಲೆ ಹುಲಿಗಳು ಬೀಳ್ತವೆ ಅನ್ನೋ ಎಚ್ಚರಿಕೆಯನ್ನ ಇವತ್ತಿನ ಈ ಸಮಾವೇಶದ ಮೂಲಕ ನಾನು ಎಲ್ರಿಗೂ ಈ ಸಂದೇಶವನ್ನು ರವಾನಿಸ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಇವತ್ತಿನಿಂದ ಹೊಳೆನರಸೀಪುರದಲ್ಲಿ ನಿಮ್ಮಂತ ಹುಲಿಗಳ ರೂಪದ ಸಾವಿರಾರು ಜನ ಭೀಮ ಸೈನಿಕರನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ಭರವಸೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನನಗೆ ಆ ಭರವಸೆ ಬಂದಿದೆ. ನಾನು 2-3 ಸಲ ಪ್ರಯತ್ನ ಮಾಡಿದ್ದೀನಿ. ಈ ಕಾರ್ಯಕ್ರಮ ನಿರೂಪಣೆ ಆಗೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ವಿರೂಪಾಕ್ಷ ಇಲ್ಲಿ ಹೊರಗಡೆಗಿದ್ದಾರೆ. ಇವರು ಸಿನಿಮಾದಲ್ಲಿ ಡಾನ್ಸ್ ಮಾಸ್ಟರ್. ಬೆಂಗಳೂರಲ್ಲಿ ಇವರೊಂದು ದೊಡ್ಡ ವಿದ್ಯಾಸಂಸ್ಥೆ, ವೀಣಾ ವಿದ್ಯಾಸಂಸ್ಥೆ ಅಂತ ನಡೆಸ್ತಾರೆ. ಸಾವಿರಾರು ಜನ ಜನರಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥವ್ರು. ಆ ಸಂಸ್ಥೆಗೆ ನಾನು ಜೊತೆಗೂಡಿಸಿ ಇಲ್ಲಿ ಶಾಖೆ ಆರಂಭ ಆಗುವಂಗಾಗಿ ನಾನು ಎಷ್ಟೋ ಜನರ ಪ್ರಯತ್ನ ಪಟ್ಟೆ. ಇಲ್ಲಿ ಶಾಖೆಯನ್ನು ಮಾಡ್ರಿ, ಕಾರ್ಯಾಲಯ ಪ್ರಾರಂಭ ಮಾಡಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ RP ಸತೀಶ್ ಅವರು ಶಾಖೆ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಜಾತಿವಾದಿಗಳು ದೌರ್ಜನ್ಯ ಮಾಡ್ತಕ್ಕಂಥವ್ರು ಅದು ವಿಸ್ತರಣೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯ ಮಸಲತ್ತು ನಡೆಸಿ ಕೊನೆಗೆ ಆ ಮಸಲತ್ತಿಗೆ ಅಂತ್ಯ ಹೇಳಿ ಇವತ್ತು ಭೀಮಶಕ್ತಿಯ ಅನಾವರಣಕ್ಕೆ
ಇವತ್ತಿನ ಈ ಸಮಾವೇಶ ನಾಂದಿ ಆಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ತಥಾಗತ ಗೌತಮ್ ಬುದ್ಧ ಇವರ ಪಾದಶರಣಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನು ತಿಳಿಸಿ, ಇವತ್ತು ವೇದಿಕೆಯಲ್ಲಿ ನಿಮ್ಮೆಲ್ಲರ ಪ್ರೀತಿಯ, ನಿಮ್ಮೆಲ್ಲರ ಹೋರಾಟದ ಒಡನಾಡಿ ಜಿಲ್ಲಾಧ್ಯಕ್ಷರಾಗಿದ್ದಂತ ಇವತ್ತು ರಾಜ್ಯಾಧ್ಯಕ್ಷರಾಗಿ